ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಡ್ರೈ ಫ್ರೂಟ್ಸ್ ಲಾಡು ಮಾಡೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಬಂದು ಅಗಸೆ ಬೀಜ. ಆ ಕಪ್ಪಲ್ಲಿ ನಾನು ಎಲ್ಲನೂ ಒಂದೊಂದು ಕಪ್ ತೊಗೊಂಡಿದ್ದೀನಿ. ಮತ್ತು ಕಡಲೆ ಬೀಜ, ಬಾದಾಮಿ, ಮತ್ತು ಇದು ಕುಂಬಳಕಾಯಿ ಬೀಜ, ಎಳ್ಳು, ಬಿಳಿ ಎಳ್ಳು, ಗೋಡಂಬಿ ಅಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟೇ ಎಲ್ಲನೂ, ಯಾವುದನ್ನು ನೆನೆಸಿಟ್ಟು ಯಾವುದು ಆ ಥರ ಯಾವುದು ಮಾಡಿಲ್ಲ. ಎಲ್ಲ ಫುಲ್ಲು ಡ್ರೈ ರೋಸ್ಟೇ ನಾನು ಮಾಡಿರೋದು. ಇದು ತುಂಬಾ ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು ಅಗಸೆ ಬೀಜ. ಬಾದಾಮಿ ನನ್ನ ಮಕ್ಕಳಂತೂ ಹಾಗೆ ಕೊಟ್ಟರೆ ಏನೂ ತಿನ್ನಲ್ಲ. ಸೊ ಹಾಗಾಗಿ ಈ ಥರ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲು ನಾನು ಬರೀ ಬಾದಾಮಿ ಮತ್ತು ಕಡಲೆ ಬೀಜ ಹಾಗೆ ರೋಸ್ಟ್ ಮಾಮೂಲಿ ಸೇಮ್ ಇದೇ ಥರನೇ ಲಡ್ಡು ಮಾಡಿಕೊಡ್ತಾಯಿದ್ದೆ. ಅದು ಎರಡನ್ನೇ ಮಾಡಿಕೊಡ್ತಾಯಿದ್ದೆ. ಈ ಸರಿ ಈ ಥರ ಮಿಕ್ಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತಂದಿಟ್ಕೊಂಡಿದ್ದೆ. ಸೊ ಹಾಗಾಗಿ ಹುರಿದಾದ್ಮೇಲೆ ಹಾರಕ್ಕೆ ಎತ್ತಿಟ್ಟೆ. ಆದಮೇಲೆ ಯಾವುದು ಫಸ್ಟು ದಪ್ಪ ಇದ್ದಾವೆ ಅಂದರೆ ಬಾದಾಮಿ, ಗೋಡಂಬಿ ಅವೆರಡನ್ನ ಫಸ್ಟು ಪೌಡ್ರ್ ಮಾಡಿಕೊಂಡೆ. ಬೆಲ್ಲನ ಚೆನ್ನಾಗಿ ಚೆಚ್ಚಿ ಎತ್ತಿಟ್ಕೊಂಡು ಅದು ಒಂದು ಟೈಮ್ ಮಿಕ್ಸಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ ಎಲ್ಲನೂ ಪೌಡ್ರ್ ಮಾಡ್ಕೊಂಡಿರೋದು ಮತ್ತು ಬೆಲ್ಲ ಪೌಡ್ರ್ ಮಾಡ್ಕೊಂಡಿರೋದು ಎಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಳ್ಳಿ. ಆವಾಗ ನಮಗೆ ಪ್ರೆಸ್ ಮಾಡಿ ಉಂಡೆ ಕಟ್ಟೋದಕ್ಕೆ ಹದ ಸಿಗುತ್ತೆ. ಸೊ ಹಾಗಾಗಿ ನೋಡಿ, ನಾನು ಈ ಹದದಲ್ಲಿ ಪುಟಾಣಿದೇ ಕಟ್ಟಿದ್ದೀನಿ. ಜಾಸ್ತಿ ತಿಂದರೆ ಏನಾದರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಪುಟಾಣಿದು ಕಟ್ಟಿದ್ದೀನಿ. ದಿನಕ್ಕೆ 2 ಕೊಡ್ತಾ ಬರ್ತೀನಿ ಮಕ್ಕಳಿಗೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕೂಡ ತಿಂದರು. ನಮ್ಮ ಮನೆಯವ್ರು ಡ್ಯೂಟಿಯಿಂದ ಬಂದ ತಕ್ಷಣ ನೋಡಿ ಈ ಥರ ಮಾಡಿದ್ದೀನಿ, ಟೇಸ್ಟ್ ಹೆಂಗಿದೆ ಅಂತ ಹೇಳಿದ್ದಕ್ಕೆ ಅವರು ಅಟ್ ಎ ಟೈಮು 3-4 ತಿಂದ್ಕೊಂಡ್ರು. ಚೆನ್ನಾಗಿದೆ, ಇದು ಮಕ್ಕಳ ಹೆಲ್ತಿಗೆ ಒಳ್ಳೆಯದು, ಕೊಡಿ, ಈ ಥರ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಡ್ರೈ ಫ್ರೂಟ್ಸ್ ಲಾಡು ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಮಕ್ಳಿಗೂ ಇದೇ ಥರನೇ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.